ಇವತ್ತಿನ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ನ ಯಾವ ನಾಯಕರು ಹಾಜರಾಗ್ತಾ ಇಲ್ಲ, ಅದರಲ್ಲಿ ಭಾಗಿಯಾಗ್ತಾ ಇಲ್ಲ. ಈ ಬಗ್ಗೆ ಕ್ಲಿಯರ್ ಆಗಿ ಕಾಂಗ್ರೆಸ್ ಪತ್ರಿಕಾ ಪ್ರಕಟಣೆಯೊಂದನ್ನು ಹೊರಡಿಸಿದೆ. The inauguration of the incomplete temple by the leaders of the BJP and the RSS has been obviously brought forward for electoral gain. While abiding by the 2019 Supreme Court judgment and honoring the sentiments of millions of revered Lord Rama, Shri Mallikarjun Kharge, Srimati Sonia Gandhi and Shri Adhir Ranjan Chaudhary have respectfully declined the invitation to what is clearly an RSS and BJP event. Andre ರಾಮ ಮಂದಿರ ನಿರ್ಮಾಣ ಕಾಮಗಾರಿ ಕಂಪ್ಲೀಟೇ ಆಗಿಲ್ಲ, ಅಪೂರ್ಣವಾಗಿದೆ. ಹೌದು, ಆದ್ರೂ ಕೂಡ ಇದನ್ನ ಚುನಾವಣೆಯ ಲಾಭಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಹೀಗಾಗಿ ನಾವ್ ಯಾರು ಹಾಜರಾಗ್ತಾ ಇಲ್ಲ. ಇದೊಂದು ಪ್ಯೂರ್ಲಿ RSS ಹಾಗೂ ಬಿಜೆಪಿ ಪ್ರಾಯೋಜಿತ ಈವೆಂಟ್ ಅಂತ ಕಾಂಗ್ರೆಸ್ ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಬಿಗ್ ಪೊಲಿಟಿಕಲ್ ಡಿಸಿಷನ್ ಕಾಂಗ್ರೆಸ್ನಿಂದ, ಜೊತೆಗೆ ಇದು ದೀರ್ಘಕಾಲದ ಪರಿಣಾಮಗಳನ್ನು ಕಾಂಗ್ರೆಸ್ನ ಮೇಲೆ ಬೀರಬಹುದು. ತಕ್ಷಣಕ್ಕೆ 2024 ಅಂದರೆ ಈ ವರ್ಷ ನಡೆಯುವಂತಹ ಲೋಕಸಭಾ ಚುನಾವಣೆಯ ಮೇಲೆ ಕಾಂಗ್ರೆಸ್ನ ಪ್ರಮುಖ ಅಂಶ ಇರುವಂಥದ್ದು ಇನ್ಕಂಪ್ಲೀಟ್. ರಾಮ ಮಂದಿರ ಇನ್ನೂ ಇನ್ಕಂಪ್ಲೀಟ್ ಆಗಿದೆ ಅಂತ, ಇನ್ನೂ ಕೆಲಸ ಬಾಕಿ ಇದೆ, ಕಾಮಗಾರಿಗಳು ಬಾಕಿ ಇದೆ. ಕಾಮಗಾರಿಗಳೆಲ್ಲ ಪೂರ್ಣಗೊಂಡು ರಾಮ ಮಂದಿರವನ್ನು ಉದ್ಘಾಟನೆ ಮಾಡಬಹುದಿತ್ತು. ಆದರೆ ಆತುರಾತುರವಾಗಿ ಕಾಮಗಾರಿ ಪೂರ್ಣ ಆಗುವುದಕ್ಕೂ ಮೊದಲು ಆತುರಾತುರವಾಗಿ ಯಾಕೆ ರಾಮ ಮಂದಿರ ಉದ್ಘಾಟನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಎಗೇನ್ ಲೋಕಸಭಾ ಚುನಾವಣೆ. ಕಾರಣ ಏನು ಅಂತ ಹೇಳಿದ್ರೆ, ಏಪ್ರಿಲ್ ಮೇ ಮಾರ್ಚ್ ತಿಂಗಳಲ್ಲಿ ಅಂತ್ಯದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆ ಆಗಬಹುದು. ಏಪ್ರಿಲ್ ಮೇ ಅವಧಿಯಲ್ಲಿ ಚುನಾವಣೆ ನಡೆಯುತ್ತೆ. ಸೊ ಒಂದು ಬಾರಿ ಲೋಕಸಭಾ ಚುನಾವಣೆ ಘೋಷಣೆ ಆದ ಬಳಿಕ ಧಾರ್ಮಿಕ ಕಾರ್ಯಕ್ರಮಗಳ ಮೇಲೆ ಚುನಾವಣಾ ಆಯೋಗದ ಕೆಲವೊಂದಿಷ್ಟು ನಿರ್ಬಂಧಗಳು ಇರೋ ಹಿನ್ನೆಲೆಯಲ್ಲಿ ಅಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಆಗುತ್ತೆ. ಹೀಗಾಗಿ ಮೊದಲಿಗೆನೆ ಜನವರಿಗೆನೆ ಉದ್ಘಾಟನೆ ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿರುವಂಥದ್ದು. ಆಮೇಲೆ ಇನ್ಕಂಪ್ಲೀಟ್ ಅಂತ ಹೇಳಲಿಕ್ಕೆ ಬೇಕಾದಂತಹ ಎಲ್ಲ ಸಾಕ್ಷ್ಯಗಳಿದೆ. ಇನ್ನೂ ಅಲ್ಲಿ ಕಾಮಗಾರಿ ನಡೀತಾ ಇದೆ, ಇನ್ನೂ ಪೂರ್ಣಗೊಂಡಿಲ್ಲ. ಸೊ ಕಾಂಗ್ರೆಸ್ನ ಈ ನಿರ್ಧಾರ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರ್ಬೋದು ದೀರ್ಘಕಾಲ. ಬಿಜೆಪಿ ಎಗೇನ್ ಆಸ್ ಯೂಶುವಲ್ ಏನು ಅವರ ಪ್ರೊಜೆಕ್ಷನ್ ಇರುತ್ತೆಲ್ಲ ಅಂತ ಹೇಳಿದ್ರೆ, ಇವರು ರಾಮ ಮಂದಿರದ ವಿರೋಧಿಗಳು ಅಂತೇನೆ ಕಾಂಗ್ರೆಸ್ನವರನ್ನ ಬಿಂಬಿಸಲಾಗುತ್ತೆ. ಆಲ್ರೆಡಿ ಇಂಡಿಯಾ ಮೈತ್ರಿಕೂಟದ ಪಾಲುದಾರ ಪಕ್ಷವಾಗಿರುವಂತಹ CPIM ತಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ ಅಂತ ಹೇಳಿ ಆಗಿದೆ. ಇಂಡಿಯಾ ಮೈತ್ರಿಕೂಟದ ಉಳಿದ ಪಾಲುದಾರ ಪಕ್ಷಗಳ ನಿರ್ಧಾರ ಏನು ಎನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಲತಾ. ಬಟ್ ಇದು ಮಾತ್ರ ಬಿಗ್ ಡಿಸಿಷನ್. ಹೋಗಬಹುದು ಕಾಂಗ್ರೆಸ್ನವರು ಅಂತೇಳಿ ಭಾವಿಸಲಾಗಿತ್ತು. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಅಧೀರ್ ರಂಜನ್ ಚೌಧರಿ ಈ 3 ಜನ ಹೋಗಬಹುದು. ಆ ಮುಖಾಂತರ ನಾವು ರಾಮ ಮಂದಿರ ಪರ ಇದ್ದೀವಿ ಎನ್ನುವಂತಹ ಸಂದೇಶವನ್ನು ಕೊಡಬಹುದು ಎನ್ನುವಂತಹ ಒಂದು ಲೆಕ್ಕಾಚಾರ ಇತ್ತು. ಬಟ್ ನಾವು ಇಟ್ ಇಸ್ ಕಂಪ್ಲೀಟ್ಲಿ ಭಿನ್ನ ರೀತಿಯಾದಂತಹ ನಿರ್ಧಾರವನ್ನು ಕಾಂಗ್ರೆಸ್ ತೆಗೆದುಕೊಂಡಿದೆ. ಸೊ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಈ ಕ್ಷಣದ ಇವತ್ತಿನ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಚುನಾವಣೆಯ ಕಾರಣಕ್ಕೋಸ್ಕರನೂ ಕೂಡ ಇದು ಅತಿ ದೊಡ್ಡ ರಾಜಕೀಯ ಬೆಳವಣಿಗೆ.